ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೆ ಪ್ರಧಾನಿ ನರೇಂದ್ರ ಮೋದಿಯವರ ನಡುವಿನ 18% ಸುಂಕದ ಒಪ್ಪಂದ ಏನಿದೆ, ಇದು ಜಾಗತಿಕ ರಾಜಕೀಯದಲ್ಲಿ ಒಂದು ಹೊಸ ಸಂಚಲನವನ್ನೇ ಕ್ರಿಯೇಟ್ ಮಾಡಿದೆ ಅಂತ ಹೇಳಬಹುದು. ಇಲ್ಲಿ ಕೇವಲ ವ್ಯಾಪಾರಕ್ಕೆ ಮಾತ್ರ ಇದು ಸೀಮಿತ ಆಗಿರೋದಲ್ಲ, ಬದಲಿಗೆ ಇದು ಒಪ್ಪಂದದ ಹಿಂದೆ ಅಡಗಿರೋ ರಷ್ಯಾ ತೈಲ ಖರೀದಿ ನಿಲುಗಡೆ ಅನ್ನೋ ಷರತ್ತು ಭಾರತದ ದಶಕಗಳ ಕಾಲದ ಆಪ್ತ ಮಿತ್ರ ರಷ್ಯಾದೊಂದಿಗೆ ಇರುವಂತಹ ಸಂಬಂಧವನ್ನ ಒಂದು ರೀತಿ ಅಗ್ನಿ ಪರೀಕ್ಷೆಗೆ ಒಡ್ಡಿದೆ ಅಂತಾನೆ ಹೇಳ್ಬೋದು. ಟ್ರಂಪ್ ರಾಜತಾಂತ್ರಿಕತೆ ಇಲ್ಲಿ ಎದ್ದು ಕಾಣುತ್ತೆ, ಹಾಗೆ ರಷ್ಯಾಕ್ಕೆ ಇಲ್ಲಿ ಯಾವ ರೀತಿ ಚೆಕ್ಮೇಟ್ ಇಟ್ರು ಅನ್ನೋದು ಕೂಡ ಕಾಣಿಸುತ್ತೆ. ಅಮೆರಿಕ ಭಾರತದ ಮೇಲಿದ್ದ 50% ತನಕದ ದಂಡನಾತ್ಮಕ ಸುಂಕವನ್ನು 18%ಕ್ಕೆ ಇಳಿಸಿದ್ದಾರೆ. ಆದರೆ ಇದಕ್ಕೆ ಪ್ರತಿಯಾಗಿ ಭಾರತ ರಷ್ಯಾದಿಂದ ತೈಲ ಖರೀದಿಸೋದನ್ನ ನಿಲ್ಲಿಸಬೇಕು ಅಂತಾನು ಒಪ್ಕೊಂಡಿದೆ ಅಂತ ಟ್ರಂಪ್ ಹೇಳ್ಕೊಂಡಿರೋದು. ಉಕ್ರೇನ್ ಯುದ್ಧಕ್ಕೆ ರಷ್ಯಾ ಬಳಸ್ತಾ ಇರೋ ಹಣದ ಪ್ರಮುಖ ಮೂಲ ಭಾರತದ ತೈಲ ಖರೀದಿಯಾಗಿದೆ. ಈಗ ಅದು ನಿಂತು ಹೋಗ್ಬಿಟ್ರೆ ಪುಟಿನ್ ಅವರ ಆರ್ಥಿಕ ಶಕ್ತಿ ಕುಸಿಯುತ್ತೆ. ಪರ್ಯಾಯ ಮೂಲ ಅಂತಂದ್ರೆ ಇಲ್ಲಿ ಭಾರತ ರಷ್ಯಾದ ಬದಲಿಗೆ ಅಮೆರಿಕ ಹಾಗೆ ವೆನೆಜುವೆಲಾದಿಂದ $500 ಬಿಲಿಯನ್ ಮೊತ್ತದ ಇಂಧನ ಹಾಗೆ ತಂತ್ರಜ್ಞಾನ ಖರೀದಿ ಮಾಡೋದಕ್ಕೆ ಮುಂದಾಗಿರೋದು. ಇದು ಅಮೆರಿಕದ ಆರ್ಥಿಕತೆಗೆ ಭಾರಿ ಲಾಭವನ್ನು ಕೂಡ ತಂದುಕೊಡುತ್ತೆ. ಇಲ್ಲಿ ಭಾರತ ಅಮೆರಿಕ ನಡುವಿನ ಹೊಸ ವ್ಯಾಪಾರ ಒಪ್ಪಂದದ ನಂತರ ಚೀನಾ, ಪಾಕಿಸ್ತಾನ, ಇಂಡೋನೇಷ್ಯಾ, ಬಾಂಗ್ಲಾದೇಶ ಹಾಗೆ ವಿಯೆಟ್ನಾಂ ಸೇರಿದ ಹಾಗೆ ಪ್ರಮುಖ ಏಷ್ಯನ್ ದೇಶಗಳಿಗಿಂತ ಭಾರತದ ಮೇಲಿನ ಅಮೆರಿಕ ಸುಂಕ ಕಮ್ಮಿಯಾಗಿದೆ. ಆದರೆ ಯುರೋಪಿಯನ್ ರಾಷ್ಟ್ರಗಳು, ಜಪಾನ್, ದಕ್ಷಿಣ ಕೊರಿಯಾ ದೇಶಗಳಿಗೆ ಕಂಪೇರ್ ಮಾಡಿದರೆ ಭಾರತದ ಮೇಲಿನ ಸುಂಕ ಸ್ವಲ್ಪ ಜಾಸ್ತಿ ಇದೆ. ವಿಯೆಟ್ನಾಂ 20%, ಬಾಂಗ್ಲಾದೇಶ 20%, ಪಾಕಿಸ್ತಾನ 18%, ಮಲೇಷಿಯಾ 19%, ಕಾಂಬೋಡಿಯಾ 19%, ಥೈಲ್ಯಾಂಡ್ ಕೂಡ 19%, ಹಾಗೆ ಚೀನಾದ ಮೇಲೆ 37% ಸುಂಕವನ್ನು ಅಮೆರಿಕ ವಿಧಿಸ್ತಾ ಇದೆ. ಈಗ ಭಾರತದ ಮೇಲೆ 18% ಸುಂಕವನ್ನು ವಿಧಿಸ್ತಾ ಇರೋದ್ರಿಂದ ಪಾಕಿಸ್ತಾನ, ಚೀನಾಗಿಂತ ಭಾರತಕ್ಕೆ ಹೆಚ್ಚಿನ ಲಾಭ ಆಗುತ್ತೆ. ಇನ್ನು ರಷ್ಯಾದ ತೈಲಗಳ ಮೇಲೆ ನಿಷೇಧ ಅನ್ನೋದೇ ಇಲ್ಲಿ ಗಮನಿಸಬೇಕಾಗಿರೋ ವಿಶೇಷ. ಅಂದ್ರೆ ಈ ಒಪ್ಪಂದದ ದೊಡ್ಡ ಷರತ್ತು ಅಂತಂದ್ರೆ ಭಾರತ ಇನ್ಮೇಲೆ ರಷ್ಯಾದಿಂದ ಕಚ್ಚಾ ತೈಲವನ್ನ ಖರೀದಿ ಮಾಡೋದಲ್ಲ ಅಂತ. ಅಂದ್ರೆ ಬದಲಿಗೆ ಭಾರತ ತನ್ನ ಇಂಧನ ಅಗತ್ಯಗಳನ್ನ ಅಮೆರಿಕ ಮತ್ತು ವೆನೆಜುವೆಲಾದಿಂದ ಪೂರೈಸಿಕೊಳ್ಳುತ್ತೆ. ಶೂನ್ಯ ಸುಂಕದ ಗುರಿ ಅಂತಾನು ಹೇಳ್ಬೋದು ಇದನ್ನ. ಯಾಕೆಂದ್ರೆ US ಉತ್ಪನ್ನಗಳ ಮೇಲಿನ ಎಲ್ಲಾ ಸುಂಕ ಹಾಗೆ ಸುಂಕೇತರ ಅಡೆತಡೆಗಳನ್ನ 0ಗೆ ಇಳಿಸೋದಕ್ಕೆ ಭಾರತ ಬದ್ಧವಾಗಿದೆ. ಇಲ್ಲಿ $500 ಬಿಲಿಯನ್ ಖರೀದಿಗಳು ಕೂಡ ಕಾಣಿಸಿಕೊಳ್ಳುತ್ತೆ. ಅಂದ್ರೆ ಅಮೆರಿಕನ್ ನೀತಿಯ ಅಡಿಯಲ್ಲಿ ಭಾರತ ಮುಂದಿನ ಕೆಲವು ವರ್ಷಗಳಲ್ಲಿ US ನಿಂದ $500 ಬಿಲಿಯನ್ ಮೌಲ್ಯದ ಇಂಧನ, ತಂತ್ರಜ್ಞಾನ, ಕಲ್ಲಿದ್ದಲು ಹಾಗೆ ಕೃಷಿ ಉತ್ಪನ್ನಗಳನ್ನು ಖರೀದಿ ಮಾಡುತ್ತೆ. ಅಮೆರಿಕದ ಸುಂಕ ಕಡಿತ ಭಾರತದ ರಫ್ತುಗಳನ್ನು ಜಾಸ್ತಿ ಮಾಡುತ್ತೆ. ಈ 5 ವಲಯಗಳು ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳ್ಬೋದು. ಯಾವ್ದು ಅಂದರೆ ಜವಳಿ ಹಾಗೆ ಉಡುಪುಗಳು. ಅಮೆರಿಕದ ಸುಂಕ ಕಡಿತದಿಂದ ಭಾರತೀಯ ಉಡುಪುಗಳು ಅಮೆರಿಕದಲ್ಲಿ ಅಗ್ಗವಾಗಲಿದ್ದು ರಫ್ತು ಮತ್ತು ಆದೇಶದಲ್ಲೂ ಕೂಡ ಒಂದಷ್ಟು ಹೆಚ್ಚಳಕ್ಕೆ ಕಾರಣವಾಗುತ್ತೆ. ಇನ್ನು IT ಸೇವೆಗಳು ಹಾಗೆ ತಂತ್ರಜ್ಞಾನ ಅಂತ ಬಂದಾಗ ಭಾರತ ಅಮೆರಿಕದಿಂದ ಹೈಟೆಕ್ ಸರಕುಗಳನ್ನು ಖರೀದಿ ಮಾಡೋದಕ್ಕೆ ಕೇಳ್ಕೊಂಡಿದ್ದು ಇದು ಭಾರತೀಯ IT ಕಂಪನಿಗಳಿಗೆ ದೊಡ್ಡ ಯೋಜನೆಗಳು ಹಾಗೆ ಅಭಿವೃದ್ಧಿಗಳಿಗೆ ಒಂದಷ್ಟು ಅವಕಾಶಗಳನ್ನು ಕೊಡುತ್ತೆ. ಇನ್ನು ಇಲ್ಲಿ ರಷ್ಯಾ ಮೇಲಾಗುವಂಥ ಪರಿಣಾಮಗಳ ಬಗ್ಗೆ ಯೋಚನೆ ಮಾಡಿದರೆ ರಷ್ಯಾ ಮತ್ತು ಭಾರತದ ನಡುವಿನ ಸಂಬಂಧ ದಶಕಗಳಷ್ಟು ಹಳೆಯದು. ರಕ್ಷಣಾ ಕ್ಷೇತ್ರದಿಂದ ಇಂಧನ ಕ್ಷೇತ್ರದ ತನಕ ರಷ್ಯಾ ಭಾರತಕ್ಕೆ ಬೆನ್ನೆಲುಬಾಗಿ ನಿಂತಿದೆ. ರಷ್ಯಾದ ವಾರ್ ಮಷಿನ್ಗೆ ಒಂದು ರೀತಿ ಹಣದ ಕೊರತೆ ಈಗ ಎದುರಾಗೇ ಆಗುತ್ತೆ. ಇಲ್ಲಿ ರಷ್ಯಾ ತನ್ನ ಯುದ್ಧ ವೆಚ್ಚದ ಬಹುಭಾಗವನ್ನು ಇಂಧನ ರಫ್ತಿನಿಂದ ಬರೋ ಹಣದಿಂದಾನೇ ಭರಿಸ್ಕೊಳ್ತಾ ಇದೆ. 2024-25ರಲ್ಲಿ ಭಾರತ ರಷ್ಯಾದ ಕಚ್ಚಾ ತೈಲದ 2ನೇ ಅತಿ ದೊಡ್ಡ ಖರೀದಿದಾರನಾಗಿತ್ತು. ಈಗ ಈ ಆದಾಯ ಸ್ಥಗಿತವಾದರೆ ಉಕ್ರೇನ್ ವಿರುದ್ಧದ ಯುದ್ಧವನ್ನು ಮುಂದುವರಿಸೋದಕ್ಕೆ ರಷ್ಯಾಗೆ ಹಣಕಾಸಿನ ಸಮಸ್ಯೆ ಎದುರಾಗುತ್ತೆ. ಪಾಶ್ಚಿಮಾತ್ಯ ರಾಷ್ಟ್ರಗಳು ರಷ್ಯಾದ ಮೇಲೆ ಹೇರಿದ್ದ ಆರ್ಥಿಕ ದಿಗ್ಬಂಧನಗಳನ್ನು ಭಾರತ ರಿಯಾಯಿತಿ ದರದಲ್ಲಿ ತೈಲ ಖರೀದಿ ಮಾಡುವ ಮೂಲಕ ಒಂದರ್ಥದಲ್ಲಿ ಫೇಲ್ಯೂರ್ ಮಾಡಿತ್ತು. ಈಗ ಭಾರತವೇ ಹಿಂದೆ ಸರಿದ್ರೆ ರಷ್ಯಾದ ತೈಲಕ್ಕೆ ಜಾಗತಿಕವಾಗಿ ಬೇಡಿಕೆ ಕುಸಿಯುತ್ತೆ. ರಷ್ಯಾ ಈಗ ಚೀನಾದ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಬೇಕಾದ ಅನಿವಾರ್ಯತೆ ಎದುರಾಗಬಹುದು. ಇಲ್ಲಿ ತೈಲ ಬೆಲೆ ಕುಸಿತ ಹಾಗೆ ದಾಸ್ತಾನು ಸಮಸ್ಯೆ ಕೂಡ ಎದುರಾಗುತ್ತೆ. ಭಾರತ ತಿಂಗಳಿಗೆ ಲಕ್ಷಾಂತರ ಬ್ಯಾರೆಲ್ ತೈಲವನ್ನು ಆಮದು ಮಾಡಿಕೊಳ್ತಾ ಇತ್ತು. ಇದ್ದಕ್ಕಿದ್ದ ಹಾಗೆ ಈ ದೊಡ್ಡ ಮಾರುಕಟ್ಟೆ ಇಲ್ಲ ಅನ್ನಿಸ್ಕೊಂಡ್ರೆ ರಷ್ಯಾಗೆ ತನ್ನ ತೈಲವನ್ನು ಎಲ್ಲಿ ಸಂಗ್ರಹಿಸಬೇಕು ಮತ್ತು ಯಾರಿಗೆ ಮಾರಾಟ ಮಾಡಬೇಕು ಅನ್ನೋ ಚಿಂತೆ ಶುರುವಾಗುತ್ತೆ. ಪರ್ಯಾಯ ಖರೀದಿದಾರರು ಇಲ್ಲದೆ ರಷ್ಯಾ ತನ್ನ ತೈಲವನ್ನು ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡಬೇಕಾಗಿರೋ ಸ್ಥಿತಿ ಕೂಡ ಬರಬಹುದು. ಇಲ್ಲಿ ರಷ್ಯಾದ ಪ್ರತಿಕ್ರಿಯೆ ಹೇಗಿರಬಹುದು ಇಂಥ ಸಂದರ್ಭದಲ್ಲಿ ಅನ್ನೋದೇ ಒಂದಷ್ಟು ಇಂಟ್ರೆಸ್ಟಿಂಗ್ ಅನ್ನಿಸ್ಕೊಳ್ಳುತ್ತೆ.
ರಷ್ಯಾ ಈ ಬೆಳವಣಿಗೆಯನ್ನ ರಾಜತಾಂತ್ರಿಕ ಹಿನ್ನಡೆ ಅಂತ ಪರಿಗಣಿಸೋ ಸಾಧ್ಯತೆಯೇ ಜಾಸ್ತಿ ಕಾಣಿಸ್ತಾ ಇದೆ. ಭಾರತದ ಈ ನಡೆಯಿಂದ ರಷ್ಯಾ ಮತ್ತು ಭಾರತದ ನಡುವಿನ ರಕ್ಷಣಾ ಒಪ್ಪಂದಗಳು, ಫಾರ್ ಎಕ್ಸಾಂಪಲ್ S-400 ಕ್ಷಿಪಣಿ ವ್ಯವಸ್ಥೆ ಇತ್ಯಾದಿ, ಹಾಗೆ ಬಾಹ್ಯಾಕಾಶ ಸಹಕಾರದ ಮೇಲೆ ಒಂದಷ್ಟು ಪರಿಣಾಮ ಬೀರಬಹುದು ಅಂತ ತಜ್ಞರು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಆರ್ಥಿಕ ಅಪಾಯದ ಸಾಧ್ಯತೆಯಂತೂ ಕಾಣಿಸ್ತಾನೆ ಇದೆ. ಜಾಗತಿಕ ರೇಟಿಂಗ್ ಏಜೆನ್ಸಿ ಮೂಡೀಸ್ ಇದ್ರ ಬಗ್ಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ರಷ್ಯಾದ ಅಗ್ಗದ ತೈಲವನ್ನು ತಕ್ಷಣವೇ ನಿಲ್ಲಿಸ್ಬಿಟ್ರೆ ಭಾರತದಲ್ಲಿ ಹಣದುಬ್ಬರ ಹೆಚ್ಚಾಗಬಹುದು, ಹಾಗೆ ಆರ್ಥಿಕ ಬೆಳವಣಿಗೆಗೆ ಅಡ್ಡಿಯಾಗಬಹುದು ಅಂತ ಅಭಿಪ್ರಾಯಪಟ್ಟಿದೆ. ಅಮೆರಿಕದ ತೈಲ ರಷ್ಯಾ ತೈಲದಷ್ಟು ಅಗ್ಗವಾಗಿರದೇ ಇರಬಹುದು, ಭಾರತದ ಸವಾಲನ್ನು ಮಾತ್ರ ಜಾಸ್ತಿ ಮಾಡಿದೆ. ಈ ಒಪ್ಪಂದ ಅಮೆರಿಕದ ದೃಷ್ಟಿಯಲ್ಲಿ ಜಾಗತಿಕ ಶಾಂತಿಯತ್ತ ದೊಡ್ಡ ಹೆಜ್ಜೆಯಾಗಿದ್ರೆ ಭಾರತಕ್ಕೆ ಇದು ಲಾಭ ಮತ್ತು ನಷ್ಟದ ನಡುವಿನ ದಾರಿಯಾಗಿ ಕಾಣಿಸ್ಕೊಳ್ತಾ ಇದೆ. ರಷ್ಯಾವನ್ನ ದೂರ ಇಟ್ಟು ಅಮೆರಿಕದೊಂದಿಗೆ ಬೆಸೆಯೋ ಈ ನಿರ್ಧಾರ 21ನೇ ಶತಮಾನದ ಅತ್ಯಂತ ದೊಡ್ಡ ಜಿಯೋ ಪಾಲಿಟಿಕಲ್ ಬದಲಾವಣೆ ಕೂಡ ಅನ್ನಿಸ್ಕೊಳ್ಳುತ್ತೆ. ಸೊ ಇಲ್ಲಿ ರಷ್ಯಾ ನಿರ್ಧಾರ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿರುತ್ತೆ, ಅದರ ಎಫೆಕ್ಟ್ ಏನಾಗಿರಬಹುದು, ಇದನ್ನು ಭಾರತ ಯಾವ ರೀತಿಯಾಗಿ ನಿಭಾಯಿಸುತ್ತೆ, ಕಾದು ನೋಡೋಣ.